ಹಲಸಿನ ಹಣ್ಣು ನಮಗೆ ಎಲ್ಲ ಸೀಸನ್ನಲ್ಲಿ ಸಿಗೋದಿಲ್ಲ ಅಲ್ವಾ. ಸೊ ಈ ಟೈಮ್ನಲ್ಲಿ ಸಖತ್ತಾಗಿ ಒಂದಿಷ್ಟು ಹಲಸಿನ ಹಣ್ಣನ್ನು ತಿನ್ನೋಣ ಮತ್ತು ಅದರಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಕೊಳ್ಳೋಣ. ಇವತ್ತು ನೋಡಿ ಒಂದು ಒಳ್ಳೆ ಹಲಸಿನ ಹಣ್ಣು ಸಿಕ್ಕಿದೆ. ಆ್ಯಕ್ಚುಲಿ ಇದು ಮರದಲ್ಲೇ ಹಣ್ಣಾಗಿರುವಂಥದ್ದು, ಅಕ್ಕನ ಮನೆಯಿಂದ ತೊಗೊಂಡು ಬಂದಿದ್ದೀನಿ. ಈಗ ನೋಡಿ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ವಾವ್, ಅದು ಹಣ್ಣಾಗಿ ಮನೆಯಲ್ಲಿ ಇರುವಾಗಲೇ ಫುಲ್ ಒಳ್ಳೆ ಮನೆ ತುಂಬ ಘಮ ಪರಿಮಳ ಬರ್ತಾ ಇರುತ್ತೆ ಅಲ್ವಾ ಹಲಸಿನ ಹಣ್ಣು. ಹಾಗೆ ನೋಡಿ ಈಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು, ಸ್ವೀಟಾಗಿದೆ ಫ್ರೆಂಡ್ಸ್ ಇದು. ಹಾಗೆ ಈಗ ಇದನ್ನು ಒಂದೊಂದೇ ಹಣ್ಣಿನ ತೊಳೆಗಳನ್ನು ಬಿಡಿಸಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿಂದ ಕಡುಬನ್ನು ಹೇಗೆ ಮಾಡಬೇಕು ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡುವಂತಹ ಒಂದು ವಿಧಾನ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈ ಟೈಮ್ನಲ್ಲಿ ನಾವು ಒಂದು ಬೆಸ್ಟ್ ಈಗ ಹಲಸಿನ ಹಣ್ಣಿನ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅಲ್ವಾ, ಬನ್ನಿ. ಹಲೋ ಎವ್ರಿವಾನ್, ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಹಲಸಿನ ಹಣ್ಣನ್ನು ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಷ್ಟು ಬೇಕಾಗಲ್ಲ ಫ್ರೆಂಡ್ಸ್, ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟನ್ನೇ ನಾವು ಯೂಸ್ ಮಾಡ್ಬೋದು. ಉಳಿದಿರೋ ಹಣ್ಣಲ್ಲಿ ನಾನು ಹಲಸಿನ ಹಣ್ಣಿನ ಬರ್ಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ನಾನು ಇನ್ನೊಂದು ದಿನ ಹಾಕ್ತೀನಿ. ಈಗ ನೋಡಿ, ಒಂದು ಬೌಲ್ ಆಗುವಷ್ಟು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಬೌಲ್ಗೆ ಪುನಃ ಇನ್ನೊಂದು ಬೌಲ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಲಸಿನ ಹಣ್ಣನ್ನು. ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂಥದ್ದು ಸುಮಾರು ಒಂದು 8ರಿಂದ 10 ಜನರಿಗೆ ಆಗುವಷ್ಟು ಆಗುತ್ತೆ. ಹಾಗೆ ನೋಡಿ, ಈಗ ನಾನು ಪುನಃ ಮಿಕ್ಸಿಗೆ ಹಾಕಿ ಇದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಬೌಲಷ್ಟು ಹಲಸಿನ ಹಣ್ಣಿನ ತೊಳೆನ ತೊಗೊಂಡಿದ್ದೀನಿ. ಟೋಟಲ್ ಆಗಿ ನಾನು 3 ಕಪ್ ಅಂದರೆ 3 ಬೌಲ್ ಆಗುವಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದೆಲ್ಲನೂ ಚೆನ್ನಾಗಿ ಈ ರೀತಿ ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ನೀವು ಚಿಕ್ಕ ಬೌಲನ್ನು ಯೂಸ್ ಅಂದರೆ ಮೆಜರ್ಮೆಂಟ್ಗೆ ತೊಗೊಂಡ್ರೆ ಅದೇ ಅಳತೆಯಲ್ಲಿ ಎಲ್ಲದನ್ನೂ ತೊಗೊಂಡ್ರಾಯ್ತು ಅಷ್ಟೇ, ಮತ್ತೇನಿಲ್ಲ. ಹಾಗೆ ನೋಡಿ, ನಾನು ಒಂದು ದೊಡ್ಡ ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇನ್ನೊಂದು ಪಾತ್ರೆಗೆ ಮಾಮೂಲಾಗಿ ನಾವು ಇಡ್ಲಿ ಎಲ್ಲ ಮಾಡ್ತೀವಿ ಅಲ್ವಾ, ಅದೇ ಇಡ್ಲಿ ರವಾನ ತೊಗೊಂಡಿದ್ದೀನಿ. ಅದು ಅಷ್ಟೇ 1.5 ಕಪ್ ಆಗುವಷ್ಟು ಇಡ್ಲಿ ರವೆ ಬೇಕಾಗುತ್ತೆ. ಸ್ವಲ್ಪ ಮೆತ್ತಗೆ ಬರುತ್ತೆ ಈ ಥರ ತೊಗೊಂಡ್ರೆ. ನಿಮಗೆ ಇನ್ನೇನಾದರೂ ಒಂದು ಸ್ವಲ್ಪ, ಅದು ಕೆಲವೊಬ್ಬರಿಗೆ ಕಡುಬು ನೋಡಿ ಒಂದು ಸ್ವಲ್ಪ ಮೆತ್ತಗಿದ್ರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಅದು ಉದುರಾಗಿದ್ದರೆ ಇಷ್ಟ ಆಗುತ್ತೆ ಅಲ್ವಾ. ಆ ಥರ ಏನಾದರೂ ಇದ್ದರೆ ಇನ್ನೂ ಒಂದು ಮುಷ್ಟಿ ಆಗುವಷ್ಟು ನೀವು ಜಾಸ್ತಿ ಇಡ್ಲಿ ರವಾನ ಹಾಕ್ಕೊಳ್ಬೋದು. ಅದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ತೊಳ್ಕೊಂಡು ಈ ರೀತಿ ಗಟ್ಟಿಯಾಗಿ ಹಿಂಡಿ ನಾನು ಈ ರವಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರವೆ ಬಿಟ್ಟು ನಾವು ಅಕ್ಕಿ ಕಡಿ ಅಂತ ಏನು ಮಾಡ್ತೀವಿ ಅಲ್ವಾ, ಅದರಲ್ಲೂ ಕೂಡ ನಾವು ಕಡುಬನ್ನು ಮಾಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಈಗ ನೋಡಿ 1.5 ಕಪ್ ಆಗುವಷ್ಟು ನಾನು ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಡೆಗೆ ಆಲೆ ಮನೆ ಅಂತ ಆಗುತ್ತೆ ಅಲ್ವಾ, ಅದರಲ್ಲೆಲ್ಲ ಈ ಥರ ಎಲ್ಲ ಬೆಲ್ಲನ ಮಾಡ್ತಾರೆ. ಈ ಬೆಲ್ಲ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಇದು ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಅಚ್ಚು ಬೆಲ್ಲ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ 1.5 ಕಪ್ ಆಗುವಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಈಗ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರ್ಕೊಂಡಿರೋಂತಹ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಟಿಪ್ಪನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಕಡುಬು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೇ ರುಚಿ. ಹಾಗೆ ನೋಡಿ, ನೀವು ಇದನ್ನು ಸೌಟಿಂದ ಬೇಕಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಬಂದುಬಿಟ್ಟು ಆಮೇಲೆ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಐಟಮ್ಗಳು ಹಾಗೆ ಅಲ್ವಾ, ನಾವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೇ ಟೇಸ್ಟಿಯಾಗಿ ಬರುತ್ತೆ ಮತ್ತು ಚೆನ್ನಾಗೂ ಆಗುತ್ತೆ. ಈ ರೀತಿ ನೋಡಿ, ಈ ಹದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇನ್ನೂ ಒಂದು ಟಿಪ್ ಏನಂದರೆ ಫ್ರೆಂಡ್ಸ್ ನೋಡಿ, ಈಗ ಇದಕ್ಕೆ ನಾನು 1/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ, ಕಾಯಿಸಿ ಆರಿಸಿರುವಂತಹ ಹಾಲು. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಘಮ ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ 1 ಚಮಚ ನೀವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಅದು ನೀವು ಅಟ್ಟಲ್ಲಿ ಏನು ಹೊಯ್ತೀರಿ ಅಲ್ವಾ, ಅದಕ್ಕೆ ಅಂಟಲ್ಲ. ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಕಡುಬಿನ ಜೊತೆಗೆ ತುಪ್ಪ ಒಂದೊಳ್ಳೆ ಕಾಂಬಿನೇಷನ್ನು ಅಲ್ವಾ. ಸೊ ಈ ಹಿಟ್ಟಿಗೂ ನೀವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಕಡುಬು ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಇಟ್ಟಿರಿ. ಮತ್ತೆ ನೋಡಿ ಫ್ರೆಂಡ್ಸ್, ಈಗಾಗಲೇ ನಾನು ಹಲಸಿನ ಹಣ್ಣಿಂದ ಮಾಡುವಂತಹ ಹೋಳಿಗೆಯನ್ನು ತೋರಿಸ್ಕೊಟ್ಟಿದ್ದೀನಿ. ಹಲಸಿನ ಹಣ್ಣಿನಿಂದ ಮಾಡುವಂತಹ ಸಿಹಿ ಹಪ್ಪಳ ನಾವು ತೋರಿಸ್ಕೊಟ್ಟಿದ್ದೀನಿ. 1 ವರ್ಷದವರೆಗೆ ಕೂಡ ನೀವು ಅದನ್ನು ಸ್ಟೋರ್ ಮಾಡ್ಕೊಳ್ಬೋದು.
ಹಲಸಿನ ಹಣ್ಣಿಂದ ಮಾಡುವಂತಹ ದೋಸೆ, ಹಲಸಿನ ಹಣ್ಣಿಂದ ಮಾಡುವಂತಹ ಕೇಸರಿ ಬಾತು, ಹಲಸಿನ ಹಣ್ಣಿಂದ ಮಾಡುವಂತಹ ಸುಟ್ಟೆವು, ಹೀಗೆ ಬೇಕಾದಷ್ಟು ರೀತಿಯ ಹಲಸಿನ ಹಣ್ಣಿನ ರೆಸಿಪಿಗಳನ್ನು ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ನೋಡಿ, ಇಡ್ಲಿ ಅಟ್ಟಿಗೆ ಒಂದು ಸ್ವಲ್ಪ ನಾನು ತುಪ್ಪ ಹಚ್ಚಿ ಎಲ್ಲ ಪ್ಲೇಟ್ಗೂ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈಗ ನೋಡಿ ಒಂದೊಂದು ಸೌಟ್ ಆಗುವಷ್ಟು ಫುಲ್ಲೇನು ಹಾಕೋದು ಬೇಡ, ಕರೆಕ್ಟಾಗಿ ಅದರ ಸರಿಯಾಗಿ ಹಾಕಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಎಕ್ದಮ್ ಈಸಿ ಮೆಥಡ್ ಮತ್ತು ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಪದರಾಗಿ ಬರುವಂತಹ ಕಡುಬು ರೆಡಿ ಆಗುತ್ತೆ. ಮತ್ತು ನೋಡಿ, ಇನ್ನೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಅದಕ್ಕೂ ಅಷ್ಟೇ ಈ ರೀತಿ ಎಲ್ಲ ಒಂದೊಂದೇ ಹೋಲ್ಗೆ ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ಸರಿ ಹಾಕುವಾಗ್ಲೂ ಒಂದು ಸ್ವಲ್ಪ ನೀವು ಮಿಕ್ಸ್ ಮಾಡ್ತಾ ಹಾಕ್ಕೊಳ್ಬೇಕು. ಇದು ಒಂದು ಒಳ್ಳೆ ಟಿಪ್ಪು, ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ನೀವು ಹಿಟ್ಟನ್ನು ಸರಿ ಮಿಕ್ಸ್ ಮಾಡ್ಕೊಳ್ತಾ ಹಾಕದೆ ಹೋದರೆ ಏನಾಗುತ್ತೆ, ಕೆಳಗಡೆ ಎಲ್ಲ ರವಾ ಕೂತ್ಕೊಂಡ್ಬಿಡುತ್ತೆ, ಮೇಲ್ಗಡೆ ಅಷ್ಟೇ ಎಲ್ಲ ಅದರ ಪಲ್ಪಿ ಉಳಿದೋಗ್ಬಿಡುತ್ತೆ. ಸೊ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಈ ರೀತಿ ಎಲ್ಲ ಅಟ್ಟಿಗೂ ಹಾಕಿ ರೆಡಿ ಮಾಡ್ಕೊಳ್ಳಿ. ಹಾಗೆ ಬಾಳೆ ಎಲೆಯಲ್ಲಿ ಕೂಡ ನಾವು ಕಡುಬನ್ನು ಹೇಗೆ ಮಾಡ್ಬೋದು ಹೇಳೋದನ್ನು ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಹಲಸಿನ ಹಣ್ಣಿನ ಎಲ್ಲ ರೆಸಿಪಿಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆಗಲೇ ಒಂದು 5 ನಿಮಿಷ ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು 20 ಮಿನಿಟ್ಸ್ ನೀವು ಈ ರೀತಿ ಮುಚ್ಚಳ ಮುಚ್ಚಿಡಿ. ವಿಸಲ್ ಹಾಕೋದು ಬೇಡ, ಮೇಲಿಂದ ತಟ್ಟೆಯನ್ನು ಮುಚ್ಚಿಡಿ. ಮತ್ತು ಹಲಸಿನಕಾಯಿಯಿಂದ ಬಿರಿಯಾನಿ ಹೇಗೆ ಮಾಡಬೇಕು, ಹಲಸಿನಕಾಯಿಯಿಂದ ಚಿಪ್ಸ್ ಹೇಗೆ ಮಾಡಬೇಕು, ಹಲಸಿನಕಾಯಿಯಿಂದ ಅಮ್ಮ ಹೇಳ್ಕೊಡುವಂತಹ ಕೆಲವೊಂದು ರೆಸಿಪಿಗಳು, ಹಲಸಿನಕಾಯಿ ಹಪ್ಪಳ, ಹಲಸಿನಕಾಯಿ ಸ್ಪೈಸಿ ಚಿಪ್ಸ್ ಹೇಗೆ ಮಾಡಬೇಕು, ಹೀಗೆ ಬೇಕಾದಷ್ಟು ಹಲಸಿನಕಾಯಿ ಅಡುಗೆಗಳನ್ನು ನಾನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು 20 ಮಿನಿಟ್ಸ್ ಆಯ್ತಲ್ವಾ, ನೋಡಿ ಎಷ್ಟು ಸಾಫ್ಟಾಗಿ ಒಳ್ಳೆ ಪರಿಮಳವಾಗಿ ಹಲಸಿನ ಹಣ್ಣಿನ ಕಡುಬು ಈಗ ರೆಡಿಯಾಗಿದೆ. ಹಾಗೆ ನೋಡಿ, ನಾನು ತೆಗೆದು ಕೆಳಗಡೆ ಇಳಿಸಿಟ್ಕೊಳ್ತಾ ಇದ್ದೀನಿ. ತೆಗೆದ ತಕ್ಷಣ ನೀವು ಅದನ್ನು ತೆಗೆಯೋದಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಹಾಗೆ ಬಿಟ್ಟಿರಿ. ಆಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇದು ತೆಗೆಯೋದಕ್ಕೆ ಬರುತ್ತೆ. ಮತ್ತು ಹಲಸಿನ ಹಣ್ಣಿನ ಘಮ ಅಂತರೂ ನಿಮಗೆ ಗೊತ್ತೇ ಇದೆ ಅಲ್ವಾ, ಒಳ್ಳೆ ಘಮ ಪರಿಮಳ ಬರ್ತಾ ಇರುತ್ತೆ. ಇಡೀ ಮನೆ ಫುಲ್ ಹಲಸಿನ ಹಣ್ಣಿನ ಪರಿಮಳ ಫ್ರೆಂಡ್ಸ್. ಈ ರೀತಿ ನೀವು ಕಡುಬನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಒಂದಿನ ಕಡುಬು ಮಾಡಿಕೊಂಡ್ರೆ ಒಂದು 3 ದಿನದವರೆಗೆ ಕೂಡ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ನೋಡಿ, ನಾವು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ, ಎಷ್ಟು ಸಾಫ್ಟಾಗಿ ಎಷ್ಟು ಪದರಾಗಿ ಬಂದಿದೆ. ಇದು ತುಪ್ಪದ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಿ ಅಲ್ವಾ, ಕಲರ್ಫುಲ್ ಆಗಿದೆ, ಟೇಸ್ಟಿ ಆಗಿದೆ. ಅದರಲ್ಲೂ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಮಾತ್ರ ನಾವು ಮಾಡ್ಕೊಳ್ಬೋದು ಅಲ್ವಾ. ಖಂಡಿತ ನೀವು ಒಮ್ಮೆ ಈ ರೀತಿ ಹಲಸಿನ ಹಣ್ಣಿನ ಕಡುಬನ್ನು ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಹಲಸಿನ ಹಣ್ಣಿನ ಕಡುಬು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.